ಇದನ್ನು ಬಿಟ್ಟು ಅನಾವಶ್ಯಕ ಯಾವ್ದಾರ ಗೊಂದಲ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ನಮ್ಮ ಸರ್ಕಾರ ಒಳ್ಳೇದಿದೆ, ಒಳ್ಳೇದು ನಡೀತಾ ಇದೆ. ಸಿಟಿ ರವಿ ಕೇಸಿಗೆ ಸಂಬಂಧಪಟ್ಟಂಗೆ ಸಭಾಪತಿಗಳನ್ನ ಭೇಟಿಯಾಗಿ ಇಲ್ಲಿರುವಂತ ಪೊಲೀಸ್ ಅಧಿಕಾರಿಗಳ ಮೇಲೆ ದೂರನ್ನು ಕೊಡುವಂತ ಕೆಲಸವನ್ನ MLC ನೋಡೋಣ, ಅದೇನು ನೋಡೋಣ, ಎನ್ಕ್ವೈರಿ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಎನ್ಕ್ವೈರಿ ತನಿಖೆ ಮಾಡಿದ್ರೆ ಮಾಡಿಸ್ಲಿ, ಅದ್ರಾಗೆ ತೊಂದರೆ ಇಲ್ಲ. ಅಧಿಕಾರಿಗಳು ಯಾರು ಇಲ್ಲ, ಎಲ್ಲ ಇದ್ದಾರೆ, ಇರ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ, ಅವರೇ ಇರ್ತಾರೆ. ಏನತ್ರ ಅದು ನಿರಂತರವಾಗಿ 1 ವರ್ಷ ಇದ್ದೇ ಇರ್ತಾರಲ್ಲ, 1 ವರ್ಷ ಕಾರ್ಯಕ್ರಮ ರಾಜ್ಯದಲ್ಲಿ ದೇಶದಲ್ಲಿ ನಡೀತದೆ. ಅದು ನೋಡ್ಬೇಕಾದ್ರೆ ಪಾರ್ಟಿ ನಾವು ಹೇಳಿದಿಲ್ಲ, ಪಾರ್ಟಿ ಹಂತದಲ್ಲಿ ಚರ್ಚೆ ಆಗಬೇಕು, ನಮ್ಮ ಹಂತದಲ್ಲಿ ಇಲ್ಲ. ಏನಿದ್ರು ನಿರ್ಧಾರ ಅವ್ರು ಮಾಡಬೇಕು, ಹೊಸವಾಗಿ ಮಾಡ್ಬೇಕಾ, ಇದ್ದವ್ರನ್ನ ಮುಂದುವರಿಸ್ಬೇಕಾ, ಇದ್ದವ್ರು ಮಾಡ್ಬೇಕಾ, ಅದು ನಮ್ಮ ಹಂತದಲ್ಲಿ ಚರ್ಚೆ ಎಲ್ಲ. ಏನಿದ್ರು ಡೆಲ್ಲಿ ಲೆವೆಲಲ್ಲಿ ಚರ್ಚೆ. ಸರ್, ಈಗ ಒಂದು ವಿಚಾರ, ಬೆಳಗಾವಿ BCC ಅಧ್ಯಕ್ಷರ ನೇಮಕ, ಈಗ ಅವ್ರದ್ದು 11 ವರ್ಷ ಮುಗಿತು, ಈಗ ಹೊಸಬರನ್ನ ನೇಮಕ ಮಾಡಬೇಕು ಅಂತ ಚರ್ಚೆ ನಡೀತಾ ಇದೆ. ಆ ಕುರಿತಂತೆ ಏನೆಲ್ಲ ಚರ್ಚೆಗಳು ಆಗ್ತದೆ? ಚರ್ಚೆ ಆಗಿದೆ, ಎಲ್ಲರೂ ಕೂಡಿ ಒಂದ್ ಹೆಸರು ಕೊಟ್ಟಿದ್ದೀವಿ. ಒಂದೇ ಹೆಸರಿಗೆ ಹೋಗಿದ್ವಿ, 2 ಯಾವುದೂ ಇಲ್ಲ, ಒಂದೇ ಹೆಸರು ಕೊಟ್ಟಿದ್ದೀವಿ. ಒಂದನ್ನ ನಿರೀಕ್ಷೆಯಲ್ಲಿ ಇದ್ದೀವಿ. ಒಂದು ಕಳಿಸಿದ್ವಿ, ಎಲ್ಲರೂ ಕೂಡ ಒಂದು ಕಳಿಸಿದ್ದೀವಿ. ಪಕ್ಷಾತೀತವಾಗಿ ಎಲ್ಲರೂ ಕೂಡಿ ಎಲ್ಲರೂ ಡಿಸಿಷನ್ ತಗೊಂಡು ಯಾರು ಹೆಚ್ಚು ಸಮಯ ಕೊಡ್ತಾರ ಅಂಥವ್ರಿಗೆ ಎಲ್ಲರೂ ಕೂಡಿ ಶಿಫಾರಸು ಮಾಡಿದ್ದೀವಿ. ಬಹುಶಃ ಯಾವುದು ಚಿಕ್ಕೋಡಿ ಅದು ಬದಲಾವಣೆ, ಚಿಕ್ಕೋಡಿ ಕೂಡ, ಯಾಕಂದ್ರೆ ಅವರಿಬ್ಬರು ಕೂಡ ಈಗ ಬೇರೆ ಹುದ್ದೆಯಲ್ಲಿ ಇರೋದ್ರಿಂದ ಸೊ ಈ ಕಡೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗೋಲ್ಲ. ಒಬ್ಬರು ಗೂಢಾಧಾರ, ಒಬ್ಬರು ಗ್ಯಾರಂಟಿ ಅಧ್ಯಕ್ಷ ಇದ್ದಾರೆ. ಸೊ 2 ಬದಲಾವಣೆ ಮಾಡ್ತೀವಿ.